ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಸೌಮ್ಯಾಸ್ ಕಿಚನ್. ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಅವಲಕ್ಕಿಯಿಂದ ಯಾವ ರೀತಿ ಬಿಸಿಬೇಳೆ ಬಾತ್ ಮಾಡೋದು ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಆ ಬೇಳೆ ಒಂದು ಬೇಯಿಸ್ಕೊಂಡು ತರಕಾರಿ ಒಂದು ಹಚ್ಚಿ ರೆಡಿ ಮಾಡ್ಕೊಂಡ್ಬಿಟ್ರೆ ತುಂಬ ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ರೆಸಿಪಿನ ನಾವು ಮಾಡ್ಕೊಬೋದು. ಬೆಳಗಿನ ಬ್ರೇಕ್ಫಾಸ್ಟ್ಗೆಲ್ಲ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ರೆಸಿಪಿ ಅಂತ ಹೇಳ್ತಾ, ಸೊ ಬನ್ನಿ ಹಾಗಿದ್ರೆ ನೋಡ್ಕೊಂಬರೋಣ. ನಾನಿಲ್ಲಿ ಒಂದು ದೊಡ್ಡ ಲೋಟದಲ್ಲಿ ಅವಲಕ್ಕಿನ ತೊಗೊಂಡಿದ್ದೀನಿ. ಇದು ಗಟ್ಟಿ ಅವಲಕ್ಕಿ. ನೆಕ್ಸ್ಟ್ ಒಂದು ಚಿಕ್ಕ ಲೋಟದಲ್ಲಿ ತೊಗರಿಬೇಳೆನ ತೊಗೊಂಡು ಅದನ್ನು ಒಂದು ಬೌಲ್ಗೆ ಹಾಕ್ಕೊಂಡು ಒಂದೆರಡು ಸತಿ ಚೆನ್ನಾಗಿ ತೊಳೆದ ನಂತರ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟ್ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ. ಈಗ ಆಲ್ರೆಡಿ ತೊಳೆದಿರುವಂತಹ ತೊಗರಿಬೇಳೆನ ಹಾಕೋಬೇಕು. ಹಾಗಾಗಿ ಮೊದಲಿಗೆ ಒಂದು ಲೋಟದಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ. ನೆಕ್ಸ್ಟ್ ತೊಗರಿಬೇಳೆ ಹಾಕ್ಕೊಂಡು ಇನ್ನರ್ಧ ಲೋಟ ನೀರನ್ನು ಸೇರಿಸ್ಕೊಂಡಿದ್ದೀನಿ. ಟೋಟಲ್ 1.5 ಲೋಟದಷ್ಟು ನೀರನ್ನು ನಾನು ಬೇಳೆ ಬೇಯಿಸ್ಕೊಳ್ಳೋದಕ್ಕೆ ಸೇರಿಸ್ಕೊಂಡಿದ್ದೀನಿ. ಆಮೇಲೆ ಒಂದು 2 ಟೊಮೊಟೊನ ಹಚ್ಚಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ನೆಕ್ಸ್ಟ್ ಒಂದು 2 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಇವೆಲ್ಲವನ್ನು ಹಾಕ್ಕೊಂಡು ಇದನ್ನು ಒಂದು 3 ವಿಸಿಲಷ್ಟು ಬರ್ಸ್ಕೊಬೇಕಾಗುತ್ತೆ, ಯಾಕೆಂದರೆ ಬೇಳೆ ಚೆನ್ನಾಗಿ ಬೇಯಬೇಕು. ಹಾಗಾಗಿ ನೆಕ್ಸ್ಟು ಅವಲಕ್ಕಿನ ಹಾಕ್ಕೊಂಡಿದ್ದೀನಿ. ನಾನಿಲ್ಲಿ ಈ ಲೋಟದಲ್ಲಿ ಅವಲಕ್ಕಿನ ತೊಗೊಂಡಿರೋದು. ಈ ಅಳತೆ ಪ್ರಕಾರ ಮಾಡ್ಕೊಳ್ಳಿ. ಅವಲಕ್ಕಿದು ಒಂದು ಕನ್ಸಿಸ್ಟೆನ್ಸಿ ಕರೆಕ್ಟಾಗಿ ಬರುತ್ತೆ ಬಿಸಿಬೇಳೆ ಬಾತ್ ಮಾಡುವಾಗ. ಸೊ ಇವಾಗ ಇದನ್ನು ನೀರನ್ನು ಹಾಕ್ಕೊಂಡು ಅವಲಕ್ಕಿನಲ್ಲಿ ತುಂಬ ಧೂಳಿರುತ್ತೆ, ಹಾಗಾಗಿ ಒಂದು 3 ಸತಿ ಕ್ಲೀನಾಗಿ ವಾಶ್ ಮಾಡಿದ ನಂತರ ನಾನು ಅದನ್ನು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ನೆಕ್ಸ್ಟ್ ಈಗ ಆಲ್ರೆಡಿ ಬೇಳೆ ಬೇಯೋದಕ್ಕೆ ಇಟ್ಟಿದ್ವಿ ನೋಡಿ. ಬೇಳೆ ಎಲ್ಲ ತುಂಬ ಚೆನ್ನಾಗಿ ಬೆಂದಿದೆ, ಕಡಲೆ ಬೀಜ ಕೂಡ ಚೆನ್ನಾಗಿ ಬೆಂದಿರುತ್ತೆ. ಸೊ ಇವಾಗ ಇದನ್ನು ಪಕ್ಕಕ್ಕೆ ಇಟ್ಕೊಂಡು ನೆಕ್ಸ್ಟು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ಒಗ್ಗರಣೆನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಒಗ್ಗರಣೆ ಮಾಡೋದಕ್ಕೆ ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಪಾತ್ರೆನೂ ಸಹ ಯೂಸ್ ಮಾಡ್ಕೊಬೋದು, ಕುಕ್ಕರಲ್ಲೇ ಮಾಡಬೇಕು ಅಂತ ಏನಿಲ್ಲ. ಈಗ 2 ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಎಣ್ಣೆ ಕೂಡ ಹಾಕೋಬೋದು. ಈಗ ಸಾಸಿವೆನ ಹಾಕೊತಾ ಇದ್ದೀನಿ, ಒಂದು ಅರ್ಧ ಸ್ಪೂನಷ್ಟು. ಸಾಸಿವೆ ಸ್ವಲ್ಪ ಸಿಡಿದ ನಂತರ ಒಂದು ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡ್ರೆ ಸಾಕಾಗೋಗುತ್ತೆ. ಈಗ ನೋಡಿ ಆಲ್ಮೋಸ್ಟ್ ಇದು ಫ್ರೈ ಆಯಿತು. ನೆಕ್ಸ್ಟ್ ನಾನು ಒಂದು 2 ಒಣಮೆಣಸಿನ್ಕಾಯಿನ ಮುರಿದಿಟ್ಕೊಂಡಿದ್ದೆ, ಅದನ್ನು ಸಹ ಹಾಕೊತಾ ಇದ್ದೀನಿ. ಬಿಸಿಬೇಳೆ ಬಾತುಗೆ ಒಗ್ಗರಣೆ ಮಾಡುವಂತಹ ಟೈಮಲ್ಲಿ ಒಣಮೆಣಸಿನ್ಕಾಯಿ ಹಾಕೊಂಡ್ರೆ ಅದ್ರದ್ದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ಇವಾಗ ನೆಕ್ಸ್ಟು ಕರಿಬೇವನ್ನ ಹಾಕೊತಾ ಇದ್ದೀನಿ. ಕರಿಬೇವು ನಾನಿಲ್ಲಿ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡಿದ್ದೀನಿ, ನೀವು ನೋಡಿಕೊಂಡು ನಿಮ್ಮ ಇಷ್ಟದ ಪ್ರಕಾರ ಹಾಕ್ಕೊಳ್ಳಿ. ಈಗ ಕರಿಬೇವು ಹಾಕಿದ್ಮೇಲೆ ಚೆನ್ನಾಗಿ ಒಗ್ಗರಣೆ ಮಾಡ್ಕೊಬೇಕು. ಮತ್ತೆ ನಾನಿಲ್ಲಿ ಒಗ್ಗರಣೆನ ಕುಕ್ಕರ್ನಲ್ಲಿ ಮತ್ತೆ ತೋರಿಸ್ತಾ ಇದ್ದೀನಿ ಅಲ್ವಾ. ಸೊ ಇವಾಗೇನು ವಿಸಿಲೆಲ್ಲ ಬರ್ಸ್ಕೊಳ್ಳಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದಕ್ಕೆ ಎಲ್ಲವನ್ನು ಹಾಕಿ ನಾನಿಲ್ಲಿ ಈ ಪಾತ್ರೆನೇ ಯೂಸ್ ಮಾಡಿದ್ದೀನಿ ಅಷ್ಟೇ. ನೀವು ನಾರ್ಮಲ್ ಪಾತ್ರೆನಲ್ಲೂ ಸಹ ಮಾಡ್ಕೊಬೋದು. ಈಗ ನೋಡಿ ಕ್ಯಾಪ್ಸಿಕಮ್ನ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಸಹ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ. ಸೊ ಇವಾಗ ಆಲ್ಮೋಸ್ಟ್ ಒಂದು 2ರಿಂದ 3 ನಿಮಿಷ ಫ್ರೈ ಮಾಡಿಕೊಂಡ್ರೆ ಸಾಕು. ಈಗ ಸಣ್ಣದಾಗಿ ಕಟ್ ಮಾಡಿರುವಂತಹ ಕ್ಯಾರೆಟ್ ಮತ್ತು ಹುರುಳಿಕಾಯಿನ ಹಾಕ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಒಂದು ತರಕಾರಿಗಳು ನಾನು ಏನು ಹಾಕಿದ್ದೀನಿ ನೋಡಿ, ಅದು ಈ ಎಣ್ಣೆನಲ್ಲೇ ಬೆಂದ್ಕೊಂಡ್ಬಿಡ್ಬೇಕು, ಈ ಒಗ್ಗರಣೆನಲ್ಲೇ ಬೇಯಬೇಕು. ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹಸಿ ಬಟಾಣಿ ಇತ್ತು ಅಂತ ಅಂದರೆ ಅದನ್ನು ಸಹ ಸೇರಿಸ್ಕೊಬೋದು. ಸೊ ಇದನ್ನು ತರಕಾರಿಗಳು ಬೇಗ ಬೇಯಬೇಕು ಅಂತ ಅಂದರೆ ಕುಕ್ಕರ್ ಲಿಡ್ನ ಈ ರೀತಿ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಸಿಮ್ಮೇಲೆ ಇಟ್ಬಿಟ್ರೆ ಆದಷ್ಟು ಬೇಗ ಬೆಂದ್ಕೊಂಡ್ಬಿಡುತ್ತೆ. ನಾನು ಮತ್ತೇನು ವಿಸಿಲೆಲ್ಲ ಬರ್ಸಿಲ್ಲ, ಜಸ್ಟ್ ಹಾಗೆ ಲಿಡ್ನ ಕ್ಲೋಸ್ ಮಾಡಿದ್ದೆ ಅಷ್ಟೇ. ಸೊ ಈಗ ನೋಡಿ ಆಲ್ಮೋಸ್ಟ್ ಆಲ್ ತರಕಾರಿಗಳು ಆಫ್ ಬಾಯ್ಲ್ ಆಗಿದೆ. ಈಗ ನಾನು ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡಿದ್ದೀನಿ, ಏಕೆಂದರೆ ತರಕಾರಿಗಳಿಗೂ ಉಪ್ಪು ಹಿಡಿಬೇಕಲ್ವ. ಹಾಗಾಗಿ ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ ನಂತರ ಒಂದು ಅರ್ಧ ಹೋಳು ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆ ಹಣ್ಣನ್ನು ನೀರಿನಲ್ಲಿ ನೆನೆಯಾಗಿ ಇಟ್ಕೊಂಡಿದ್ದೆ, ಅದನ್ನು ಸಹ ಅದರ ರಸ ತೆಗೆದು ಸೇರಿಸ್ಕೊಂಡಿದ್ದೀನಿ. ಸೊ ಈಗ ಈ ತರಕಾರಿಗಳಿಗೆ ಉಪ್ಪು ಹುಳಿ ಎಲ್ಲ ಚೆನ್ನಾಗಿ ಹಿಡಿಲಿ ಅನ್ನೋದಕ್ಕೋಸ್ಕರ ಈಗಲೇ ನಾನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಮತ್ತೆ ಸಣ್ಣ ಉರಿ ಮಾಡಿಬಿಟ್ಟು ಇನ್ನೊಂದು 5 ನಿಮಿಷ ಹಾಗೆಯೇ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡಿದ್ದೆ ತರಕಾರಿ. ಆಲ್ಮೋಸ್ಟ್ ಅಲ್ಲಿ ತರಕಾರಿ ಕೂಡ ಚೆನ್ನಾಗೇ ಬೆಂದ್ಬಿಟ್ಟಿತ್ತು. ಇವಾಗ ನಾನು ಆಲ್ರೆಡಿ ಏನು ಕೂಗ್ಸಿಟ್ಟಿದ್ದೆ ಬೇಳೆ ಮಿಶ್ರಣ, ಅದನ್ನು ಹಾಕ್ಕೊಂಡು ಅದೇ ಕುಕ್ಕರ್ಗೆ ಒಂದು ಅರ್ಧ ಲೋಟದಷ್ಟು ನೀರನ್ನು ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವಾಗ ಬೇಳೆನೂ ಬೆಂದಿದೆ, ತರಕಾರಿನೂ ಬೆಂದಿದೆ, ಇದನ್ನೆಲ್ಲ ಜಾಸ್ತಿ ಬಾಯ್ಲ್ ಮಾಡೋ ಅವಶ್ಯಕತೆ ಇಲ್ಲ. ಇಂಥ ಟೈಮಲ್ಲಿ ನಾನು ತೊಳೆದಿಟ್ಕೊಂಡಿರುವಂತಹ ಅವಲಕ್ಕಿನ ಸೇರಿಸ್ಕೊತಾ ಇದ್ದೀನಿ. ಅವಲಕ್ಕಿ ಹಾಕಿದ್ಮೇಲೆ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಈ ಒಂದು ಬಿಸಿಬೇಳೆ ಬಾತು, ಹಾಗಾಗಿ ನೋಡಿಕೊಂಡು ಮತ್ತೆ ನೀರು ಬೇಕಿದ್ರೆ ಸೇರಿಸ್ಕೊಬೋದು. ಇವಾಗ ನಾನು ಮಾಡಿರುವಂತಹ ಕ್ವಾಂಟಿಟಿ ಪ್ರಕಾರ ನೀರನ್ನೆಲ್ಲ ಸೇರಿಸ್ಕೊಂಡ್ರೆ ಇದಕ್ಕೇನು ಮತ್ತೆ ನೀರು ಹಾಕೋ ಅವಶ್ಯಕತೆ ಇಲ್ಲ ಅಂತ ಅಂದ್ಕೊತೀನಿ. ಈಗ ನಾನು ಮನೆಯಲ್ಲೇ ಮಾಡಿರುವಂತಹ ಬಿಸಿಬೇಳೆ ಬಾತ್ ಪೌಡರ್ನ 2 ಟೇಬಲ್ ಸ್ಪೂನಷ್ಟು ಯೂಸ್ ಮಾಡ್ತಾ ಇದ್ದೀನಿ. ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿಗೆ ಇಷ್ಟ ಹಾಕ್ಬಿಟ್ರೆ ಸಾಕಾಗೋಗುತ್ತೆ. ಸೊ ಇವಾಗ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಬಿಸಿಬೇಳೆ ಬಾತ್ ಪೌಡರು ಗಂಟು ಆಗಬಾರ್ದು ಎಲ್ಲೂ, ಆ ರೀತಿಯಾಗಿ ಚೆನ್ನಾಗಿ ನಾನಿಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ.
ನೀವೇನಾದರೂ ಈ ರೀತಿ ಅವಲಕ್ಕಿಯಿಂದ ಮಾಡಿರುವಂತಹ ಬಿಸಿಬೇಳೆಭಾತನ್ನ ಮಧ್ಯಾಹ್ನ ಟೈಮು ಲಂಚಿಗೆಲ್ಲ ಬಾಕ್ಸಿಗೆ ತೊಗೊಂಡೋಗ್ತೀನಿ ಅಂತ ಅಂದರೆ ಮಾಡುವಂತಹ ಟೈಮಲ್ಲೇ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡ್ಬಿಟ್ರೆ ಮಧ್ಯಾಹ್ನದಷ್ಟರಲ್ಲಿ ಅದು ಪರ್ಫೆಕ್ಟಾಗಿ ಕನ್ಸಿಸ್ಟೆನ್ಸಿ ಬಂದಿರುತ್ತೆ. ಸೊ ಇವಾಗ ನೋಡ್ಬೋದು ನಾನು ಮತ್ತೆ ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಮೊದಲೇ ಹಾಕಿದಂತಹ ಉಪ್ಪು ತರಕಾರಿಗಳಿಗೆ ಹಿಡೀಲಿ ಅಂತ ಅಷ್ಟೇ. ಈಗ ನಾನು ಮಾಡ್ತಾ ಇರುವಂತಹ ಕ್ವಾಂಟಿಟಿ ಪ್ರಕಾರ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಇವಾಗ ಇದು ನಾನು ಒನ್ ಟೈಮ್ ಸರ್ವಿಂಗ್ ಮಾಡ್ತಾ ಇರೋದ್ರಿಂದ ಪರ್ಫೆಕ್ಟಾಗಿ ನನಗೆ ಈ ಒಂದು ಅದಕ್ಕೆ ಬೇಕಾಗಿತ್ತು ಬಿಸಿಬೇಳೆಭಾತು. ಹಾಗಾಗಿ ಇಷ್ಟಕ್ಕೆ ನಾನು ಸ್ಟಾಪ್ ಮಾಡಿದ್ದೀನಿ. ಮತ್ತು ತೆಳು ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ, ಏಕೆಂದರೆ ಆರಿದ ಮೇಲೆ ಇನ್ನೊಂದು ಸ್ವಲ್ಪ ಇದು ಒಂಚೂರು ಗಟ್ಟಿ ಆಗುತ್ತೆ. ಹಾಗಾಗಿ ಈಗ ಲಾಸ್ಟಲ್ಲಿ ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಮೇಲೆ ಉದುರಿಸ್ಕೊಂಡು ಮತ್ತೆ ಇನ್ನೊಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಟೈಮಲ್ಲಿ ಬೇಕಿದ್ರೆ ಉಪ್ಪು ಹುಳಿ ಖಾರ ನೀವು ನೋಡಿಕೊಂಡು ಬೇಕಿದ್ರೆ ಹಾಕೋಬೋದು ಟೇಸ್ಟ್ ಮಾಡಿಕೊಂಡು. ಈಗ ನೋಡಿ ನಾನು ಇವಾಗ ಲಾಸ್ಟಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ಮೇಲೆ ತುಪ್ಪ ಹಾಕಿರೋದ್ರಿಂದ ಈ ಒಂದು ಬಿಸಿಬೇಳೆಭಾತು ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ಅಂತ ಹೇಳ್ಬೋದು. ಅವಲಕ್ಕಿಯಿಂದ ಬಿಸಿಬೇಳೆಭಾತು ಮಾಡಿದ್ರೆ ಈ ರೀತಿಯಾಗಿ ಚೆನ್ನಾಗಾಗುತ್ತೆ ಅಂತ ನಾನು ನಿಜ ಹೇಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಾಗಿತ್ತು. ನೀವು ಒಂದ್ಸತಿ ನಿಮಗೆ ಇಷ್ಟ ಆಗಿದ್ರೆ ಈ ರೆಸಿಪಿ ಟ್ರೈ ಮಾಡಿ ನೋಡಿ, ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತಾ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ಲರಿಗೂ ಧನ್ಯವಾದಗಳು.